Good morning students. Welcome to the chemistry class. Last class ಅಲ್ಲಿ ಬಿಹೇವಿಯರ್ ಆಫ್ ರಿಯಲ್ ಗ್ಯಾಸಸ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಯಾವ ಒಂದು ಗ್ಯಾಸು ಐಡಿಯಲ್ ಗ್ಯಾಸ್ ಅಂತ ಅಂತಾರೆ ಅಂದರೆ ಆಲ್ ದ ಲಾಸ್ 3 laws ಅವಗ್ಯಾಡ್ರೋ ಲಾ, ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಮತ್ತು ಆಲ್ ಕಂಡೀಷನ್ಸ್ ಆಫ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ನ ಸೊ ಅಲ್ಲಿ ನಿಮಗೆ ಫಾಲೋ ಮಾಡುತ್ತೆ ಈ ಲಾಸ್ನ, ಅದನ್ನು ಐಡಿಯಲ್ ಗ್ಯಾಸ್ ಅಂತ ಅಂತಾರೆ. ನಾವು ನೋಡೋಂಗೆ ಐಡಿಯಲ್ ಗ್ಯಾಸಸ್ ಇಲ್ಲ ಅಂತ ಹೇಳ್ಬೋದು, ಅಥವಾ ಅಲ್ಲಿ ನಿಮಗೆ ಇಮ್ಯಾಜಿನರಿ ಅನ್ಬೋದು, ಅಥವಾ ಸಮ್ ಕಂಡೀಷನ್ಸಲ್ಲಿ ಐಡಿಯಲ್ ಗ್ಯಾಸ್ ಬಿಹೇವಿಯರ್ನ ತೋರಿಸುತ್ತೆ ಅಂತ ಅನ್ಬೋದು. ಆಲ್ಮೋಸ್ಟ್ ಆಲ್ ಗ್ಯಾಸಸ್ನ ರಿಯಲ್ ಗ್ಯಾಸ್ ಅಂತ ಅಂತಾರೆ. ಅಂದರೆ ಸೊ ಓನ್ಲಿ ಅಟ್ ಸಮ್ ಕಂಡೀಷನ್ಸ್ ಮಾತ್ರ ಐಡಿಯಲ್ ಗ್ಯಾಸ್ ಬಿಹೇವಿಯರ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಈ ರಿಯಲ್ ಗ್ಯಾಸಸ್ನ ಬಿಹೇವಿಯರ್ ಹೇಗಿರುತ್ತೆ, ಅದು ಯಾವಾಗ ಡಿವಿಯೇಷನ್ ತೋರಿಸುತ್ತೆ ಐಡಿಯಲ್ ಗ್ಯಾಸ್ ಬಿಹೇವಿಯರಿಂದ, ಅಥವಾ ಯಾವಾಗ ಐಡಿಯಲ್ ಗ್ಯಾಸ್ ಬಿಹೇವಿಯರ್ನ ತೋರಿಸುತ್ತೆ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಹೋದಾಗ ಅಲ್ಲಿ ಸೊ ಯಾವ ಎಕ್ಸ್ಟೆಂಟ್ ತನಕ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅನ್ನೋದು ಒಬೇ ಆಗುತ್ತೆ ಅಂತ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸಮ್ ಆಫ್ ದ ಗ್ಯಾಸಸ್ ತಗೊಂಡು ಮತ್ತು ಐಡಿಯಲ್ ಗ್ಯಾಸ್ ಹೇಗೆ ಬಿಹೇವ್ ಮಾಡೋದು ಅನ್ನೋದನ್ನು ಸಹ ಇಲ್ಲಿ ತಗೊಂಡು ಗ್ರಾಫ್ ಸಾಲ್ವಿಂಗ್ಗೆ ಸಮ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಆ ಮ್ಯಾಥಮೆಟಿಕಲ್ ಇದನ್ನ ನಿಮಗೆ ವ್ಯಾಲ್ಯೂಸ್ನ ತಗೊಂಡು ಗ್ರಾಫ್ ತಗೊಂಡು ಸೊ ಗ್ರಾಫ್ ಹಾಕಿದ್ರು. ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅನ್ನೋದು ಅಕಾರ್ಡಿಂಗ್ ಟು ಬಾಯ್ಸ್ಲು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಎಕ್ಸ್ ಆಕ್ಸಿಸಲ್ಲಿ ಪ್ರೆಷರ್ ತೊಗೊಂಡು ವೈ ಆಕ್ಸಿಸಲ್ಲಿ ಪಿ ವಿ ವ್ಯಾಲ್ಯೂ ತೊಗೊಂಡ್ರು. ಸೊ ಅಲ್ಲಿ ನಿಮಗೆ ಸಿಕ್ಕಿರೋ ವ್ಯಾಲ್ಯೂಸ್ನ ಏನು ನಿಮಗೆ ಫಾರ್ ಪರ್ಟಿಕ್ಯುಲರ್ ಗ್ಯಾಸಸ್ ಅಲ್ಲಿ ನಿಮಗೆ ಹಾಕಿದಾಗ ಕರ್ವ್ಸ್ ಈ ರೀತಿ ಸಿಕ್ಕಿದೆ. ಯಾವ್ದಾದ್ರು ನಾವು ತೊಗೊಂಡಿರೋ ಗ್ಯಾಸಸ್ ಏನಾದರೂ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡಿದ್ದಿದ್ರೆ ನಿಮಗೆ ಏನು ಪ್ಯಾಲರ್ ಟು ಎಕ್ಸ್ ಆಕ್ಸಿಸ್ ರೀತಿ ನಿಮಗೆ ಈ ಕರ್ವ್ ಸಿಗಬೇಕಿತ್ತು. ಆದರೆ ನೋಡಿ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಮೀಥೇನ್, ಹೈಡ್ರೋಜನ್, ಹೀಲಿಯಂ ಎಲ್ಲ ಗ್ಯಾಸಸ್ಸು ಅಟ್ ಲೋ ಪ್ರೆಷರ್ ಎಲ್ಲ ಗ್ಯಾಸಸ್ನ ಕರ್ವ್ ನಿಮಗೆ ಮೀಟ್ ಆಗಿದೆ. ಅಂದರೆ ಅಟ್ ಲೋ ಪ್ರೆಷರ್ಸ್ ರಿಯಲ್ ಗ್ಯಾಸಸ್ ಆರ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದೆ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬರಲಿಲ್ಲ, ಬಟ್ ವೇರಿ ಆಗ್ತಾ ಹೋಗಿದೆ ನೋಡಿ. ಸೊ ಅಲ್ಲಿ ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದಾಗೂ ಹೈಡ್ರೋಜನ್ ಮತ್ತು ಹೀಲಿಯಂ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ. ಅದೇ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಮೀಥೇನ್ ಸೊ ಸಮ್ ಅಲ್ಲಿ ನಿಮಗೆ ಏನು ನೆಗೆಟಿವ್ ಡಿವಿಯೇಷನ್ ತೋರಿಸಿ ಅಪ್ ಟು ಸಮ್ ಪಾಯಿಂಟ್ ತನಕ ಅದಾಗಿದ್ಮೇಲೆ ಪಾಸಿಟಿವ್ ಡಿವಿಯೇಷನ್ ತೋರಿಸಿದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಅಂದರೆ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅನ್ನೋದು ಅಟ್ ಆಲ್ ಕಂಡೀಷನ್ಸ್ ಆಫ್ ಪ್ರೆಷರ್ ಅಲ್ಲಿ ಎಲ್ಲ ಗ್ಯಾಸಸ್ಸಿಗೂ ಒಬೇ ಆಗಲ್ಲ. ಅಲ್ಲಿಗೆ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಅನ್ನೋದು ಕಾನ್ಸೆಪ್ಟ್ ಇದರಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಏನಂತ ಅಂದರೆ ಅಟ್ ಲೋ ಪ್ರೆಷರ್ ರಿಯಲ್ ಗ್ಯಾಸಸ್ ಆಲ್ ರಿಯಲ್ ಗ್ಯಾಸಸ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್ ಅನ್ನೋದು ಸಹ ಗೊತ್ತಾಗುತ್ತೆ. ಬಟ್ ಅಟ್ ಹೈ ಪ್ರೆಷರ್ಸ್ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್. ಸಮ್ ಗ್ಯಾಸಸ್ ಶೋಸ್ ಏನ್ ನೆಗೆಟಿವ್ ಡಿವಿಯೇಷನ್, ಸ್ಟಾರ್ಟಿಂಗ್ ನೆಗೆಟಿವ್ ಡಿವಿಯೇಷನ್ ತೋರಿಸುತ್ತೆ, ಅದಾಗಿದ್ಮೇಲೆ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ. ಸಮ್ ಗ್ಯಾಸಸ್ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ ಅನ್ನೋದು ಗೊತ್ತಾಯಿತು. ಸೊ ಇದಾಗಿದ್ಮೇಲೆ ಮತ್ತೆ ರಿಯಲ್ ಗ್ಯಾಸ್ ಮತ್ತೆ ಐಡಿಯಲ್ ಗ್ಯಾಸ್ನ ಬಿಹೇವಿಯರ್, ಇನ್ನು ಬಾಯ್ಸ್ ಲಾನ ಇನ್ನೊಂದು ಗ್ರಾಫ್ ಇತ್ತಲ್ಲ, ಪ್ರೆಷರ್ ವಾಲ್ಯೂಮ್ನ ರಿಲೇಷನ್ಶಿಪ್ ಏನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅನ್ನೋ ರಿಲೇಷನ್ಶಿಪ್ನ ಇಟ್ಕೊಂಡು ಗ್ರಾಫ್ ಹಾಕಿದ್ರಲ್ಲ ಅದನ್ನು ಚೆಕ್ ಮಾಡ್ತಾ ಹೋದ್ರು. ಸೊ ಅಲ್ಲಿ ನಿಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ವಾಲ್ಯೂಮ್ ತಗೊಂಡಿದ್ದಾರೆ, ವೈ ಆಕ್ಸಿಸ್ ಅಲ್ಲಿ ಪ್ರೆಷರ್ ತಗೊಂಡಿದ್ದಾರೆ. ಈ ಐಡಿಯಲ್ ಗ್ಯಾಸ್ನ ಕರ್ವ್ಸ್ ನೋಡೋದಾದ್ರೆ ಈ ರೀತಿ ಬಂದಿದೆ. ಅದೇ ರಿಯಲ್ ಗ್ಯಾಸ್ನ ಕರ್ವ್ಸ್ ಸ್ವಲ್ಪ ನಿಮಗೆ ಚೇಂಜ್ ಆಗಿದೆ. ಅಟ್ ಲೋ ಪ್ರೆಷರ್ ಇಲ್ಲಿ ಕಮ್ಮಿ ಪ್ರೆಷರ್ ಅಥವಾ ಅಟ್ ಲೋ ಪ್ರೆಷರ್ ಸೊ ರಿಯಲ್ ಗ್ಯಾಸಸ್ ಮತ್ತೆ ಐಡಿಯಲ್ ಗ್ಯಾಸಸ್ನ ಕರ್ವ್ಸ್ ಕೋಇನ್ಸೈಡ್ ಆಗಿದೆ. ಅಲ್ಲಿಗೆ ರಿಯಲ್ ಗ್ಯಾಸಸ್ ಬಿಹೇವಿಂಗ್ ಗ್ಯಾಸ್ ಐಡಿಯಲ್ ಗ್ಯಾಸ್ ಅಟ್ ಲೋ ಪ್ರೆಷರ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅದೇ ಹೈ ಪ್ರೆಷರ್ ಅಲ್ಲಿ ನೋಡಿ, ಸೊ ಅಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್. ಸೊ ಐಡಿಯಲ್ ಗ್ಯಾಸ್ನ ವಾಲ್ಯೂಮ್ ಆಕ್ಯುಪೆನ್ಸಿ ಕಮ್ಮಿ ಇದೆ, ಅದೇ ರಿಯಲ್ ಗ್ಯಾಸ್ನ ವಾಲ್ಯೂಮ್ ಆಕ್ಯುಪೆನ್ಸಿ ಜಾಸ್ತಿ ಇದೆ ಅಟ್ ಹೈ ಪ್ರೆಷರ್. ಹಾಗಾಗಿ ಅಟ್ ಹೈ ಪ್ರೆಷರ್ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅನ್ನೋದು ಸಹ ಇದರಿಂದ ಗೊತ್ತಾಗುತ್ತೆ. ಸೊ ಅಟ್ ಲಾಸ್ಟ್ ಕನ್ಕ್ಲೂಷನ್ಗೆ ಏನು ಬರ್ತಾರೆ ಅಂದರೆ ಇಟ್ ಈಸ್ ಫೌಂಡ್ ದಟ್ ರಿಯಲ್ ಗ್ಯಾಸಸ್ ಡು ನಾಟ್ ಫಾಲೋ ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಆ್ಯಂಡ್ ಅವಗ್ಯಾಡ್ರೋ ಲಾ ಪರ್ಫೆಕ್ಟ್ಲಿ ಅಂಡರ್ ಆಲ್ ಕಂಡೀಷನ್ಸ್. ಎಲ್ಲ ಕಂಡೀಷನ್ಸ್ ಆಫ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಅಲ್ಲಿ ಸೊ ಅಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಅವಗ್ಯಾಡ್ರೋ ಲಾನ ಒಬೇ ಮಾಡಲ್ಲ. ಸೊ ಅಲ್ಲಿಗೆ ಏನು ರೀಸನ್ ಏನು ಅಂತ ಹೇಳಿ ಸ್ಟಡಿ ಮಾಡಿದಾಗ 2 ಕ್ವಶನ್ಸ್ ಅರೈಸ್ ಆಗುತ್ತೆ. ವೈ ಡು ಗ್ಯಾಸಸ್ ಡಿವಿಯೇಟ್ ಫ್ರಮ್ ದ ಐಡಿಯಲ್ ಬಿಹೇವಿಯರ್? ಯಾಕೆ ಗ್ಯಾಸಸ್ ರಿಯಲ್ ಗ್ಯಾಸಸ್ ಆಲ್ಮೋಸ್ಟ್ ಎಲ್ಲ ಗ್ಯಾಸಸ್ ರಿಯಲ್ ಗ್ಯಾಸಸ್ ಆಗಿರುತ್ತೆ, ಈ ರಿಯಲ್ ಗ್ಯಾಸಸ್ಸು ಐಡಿಯಲ್ ಬಿಹೇವಿಯರ್ಗಿಂತ ಡಿವಿಯೇಷನ್ ಯಾಕೆ ತೋರಿಸುತ್ತೆ?
ಸೆಕೆಂಡ್ ಕ್ವಶನ್ ಏನು? ಸೊ ಈ ಎರಡು ಕ್ವಶನ್ಸ್ ನಿಮ್ಗೆ ಇವನ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಬರ್ಬೋದು, 2 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ವಾಟ್ ಆರ್ ದ ಕಂಡೀಷನ್ಸ್ ಅಂಡರ್ ವಿಚ್ ಗ್ಯಾಸಸ್ ಡಿವಿಯೇಟ್ ಫ್ರಮ್ ಐಡಿಯಾಲಿಟಿ? ಯಾವ ಕಂಡೀಷನ್ ಅಲ್ಲಿ ಸೊ ರಿಯಲ್ ಗ್ಯಾಸಸ್ ಡಿವಿಯೇಷನ್ ನ ತೋರಿಸುತ್ತೆ ಫ್ರಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್? ಎರಡು ಕ್ವಶನ್ಸ್. ಸೊ ಯಾಕೆ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಗಿಂತ ಡಿವಿಯೇಷನ್ ತೋರಿಸುತ್ತೆ, ಇನ್ನೊಂದು ಯಾವ ಕಂಡೀಷನ್ ಅಲ್ಲಿ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಗಿಂತ ಡಿವಿಯೇಷನ್ ತೋರಿಸುತ್ತೆ. ಸೊ ಈ ಕ್ವಶನ್ಸ್ಗೆ ಆನ್ಸರ್ ಹುಡುಕೋ ಟೈಮಲ್ಲಿ ಅವ್ರಿಗೆ ಸಿಕ್ಕಿರೋಂಥ ಪಾಯಿಂಟು ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಏನ್ ನಿಮಗೆ ಐಡಿಯಲ್ ಗ್ಯಾಸಸ್ಗೆ ಒಬ್ಬೇ ಆಗುತ್ತೆ ಆಲ್ ದ ಪಾಸ್ಟುಲೇಟ್ಸ್. ಆ ಪಾಸ್ಟುಲೇಟ್ಸ್ ಬಗ್ಗೆ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಎರಡು ಪಾಸ್ಟುಲೇಟ್ಸ್ ಇಂದ ಈ ಪ್ರಾಬ್ಲಮ್ನ ನಾವು ಸಾರ್ಟ್ ಔಟ್ ಮಾಡ್ಬೋದು ಅಂತ ಗೊತ್ತಾಯ್ತು. ಯಾವ ಪಾಸ್ಟುಲೇಟ್ಸ್ ಅಂತ ಅಂದ್ರೆ, ಒಂದು, ದೇರ್ ಈಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್. ಇನ್ನೊಂದು, ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್ ಇನ್ ಕಂಪ್ಯಾರಿಸನ್ ಟು ದ ಸ್ಪೇಸ್ ಆಕ್ಯುಪೈಡ್ ಬೈ ದ ಗ್ಯಾಸ್. ಸೊ ಅಲ್ಲಿ ಫಸ್ಟ್ ಅಸಂಪ್ಷನ್ ನೋಡಿ, ದೇರ್ ಈಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್. ಎಸ್, ಇದು ಐಡಿಯಲ್ ಗ್ಯಾಸಿಗೆ ಕರೆಕ್ಟ್ ಆಗಿ ಅಲ್ಲಿ ನಿಮಗೆ ಅಗ್ರಿ ಆಗುತ್ತೆ, ಒಬ್ಬೇ ಆಗುತ್ತೆ. ಅದೇ ರಿಯಲ್ ಗ್ಯಾಸಸ್ಗೆ ಸೊ ಅದೇ ನಿಮಗೆ ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅಂತ ಅಂದಾಗ, ಗೇಷಿಯಸ್ ಮಾಲಿಕ್ಯೂಲ್ಸ್ ಅಂತ ಅಂದಾಗ, ಗೇಷಿಯಸ್ ಸ್ಟೇಟು ಲಿಕ್ವಿಫೈ ಆಗ್ತಾನೆ ಇರಲಿಲ್ಲ, ಲಿಕ್ವಿಫೈ ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ ಗ್ಯಾಸನ್ನ. ಟು ಸಮ್ ಎಕ್ಸ್ಟೆಂಟ್ ಅಲ್ಲಿ ನಿಮಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಡಪ್ ಆಗೋದ್ರಿಂದಾನೇ ಗ್ಯಾಸ್ ಏನಾಗುತ್ತೆ, ಲಿಕ್ವಿಫೈ ಆಗುತ್ತೆ. ಲಿಕ್ವಿಡ್ ಅಲ್ಲಿ ನಮಗೆ ಗೊತ್ತಿದೆ ದೇರ್ ಇಸ್ ಎ ಏನು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ. ಬಟ್ ಅಲ್ಲಿ ನಿಮಗೆ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಹೇಳ್ತಾರೆ ಏನಂತ, ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಗೇಷಿಯಸ್ ಮಾಲಿಕ್ಯೂಲ್. ಎಸ್, ಅದನ್ನು ಒಪ್ಕೊಳ್ಳೋಣ, ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ. ಅಕಸ್ಮಾತ್ ಅಟ್ರಾಕ್ಷನ್ ಇದ್ರೆ ಡೆಫಿನೆಟ್ ಶೇಪ್ ಇರೋದು, ಡೆಫಿನೆಟ್ ವಾಲ್ಯೂಮ್ ಆದ್ರೆ ಸೊ ಇರತ್ತೆ, ಸ್ವಲ್ಪ ವೀಕ್ ಆಗಿರತ್ತೆ. ಅಲ್ಲಿ ನಿಮಗೆ ಇದರಲ್ಲಿ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ, ದೇರ್ ಇಸ್ ನೋ ಅನ್ನೋದು ಅಲ್ಲಿ ಅಸಂಪ್ಷನ್ ತಪ್ಪಾಗುತ್ತೆ. ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದು ಓನ್ಲಿ ಫಾರ್ ಐಡಿಯಲ್ ಗ್ಯಾಸ್ ಅನ್ನೋದಾಗುತ್ತೆ. ಅದನ್ನ ನಾವು ನೋಡೋದು ಎಲ್ಲಾ ಗ್ಯಾಸಸ್ ಆಲ್ಮೋಸ್ಟ್ ಏನು ರಿಯಲ್ ಗ್ಯಾಸಸ್. ರಿಯಲ್ ಗ್ಯಾಸಸ್ ಅಲ್ಲಿ ದೇರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್, ಹಾಗಾಗಿ ಗ್ಯಾಸ್ ಲಿಕ್ವಿಫೈ ಆಗುತ್ತೆ ಅನ್ನೋದು ಇದರಿಂದ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಂತ ಹೇಳಿದರೆ, ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಇಸ್ ನೆಗ್ಲಿಜಿಬಲ್ ಸ್ಮಾಲ್ ಇನ್ ಕಂಪ್ಯಾರಿಸನ್ ಟು ದ ಸ್ಪೇಸ್ ಆಕ್ಯುಪೈಡ್ ಬೈ ದ ಗ್ಯಾಸ್. ಸೊ ಏನು ಒಂದು ಗ್ಯಾಸ್ ಮಾಲಿಕ್ಯೂಲು ವಾಲ್ಯೂಮ್ ನ ಆಕ್ಯುಪೈ ಮಾಡಿದೆ, ಅದು ವೆರಿ ನೆಗ್ಲಿಜಿಬಲ್ ವೆನ್ ಕಂಪೇರ್ ಟು ಎಂಟಿ ಸ್ಪೇಸ್ ಬಿಟ್ವೀನ್ ದ ಗೇಷಿಯಸ್ ಮಾಲಿಕ್ಯೂಲ್. ಇಲ್ಲೊಂದು ಮಾಲಿಕ್ಯೂಲ್ ಇದೆ ಅಂದ್ರೆ ಇಲ್ಲೊಂದು ಮಾಲಿಕ್ಯೂಲ್ ಇರುತ್ತೆ. ಸೊ ಫಾರ್ ಅವೇ ಇದ್ದಾಗ ಅದ್ರ ಮಧ್ಯ ಇರೋಂಥ ಎಂಟಿ ಸ್ಪೇಸ್ ಜಾಸ್ತಿ ಇದ್ದಾಗ ಈ ಏನು ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗೇಷಿಯಸ್ ಮಾಲಿಕ್ಯೂಲ್ ನೆಗ್ಲಿಜಿಬಲ್ ಅಂತ ಆಗತ್ತೆ ಅಂತ ಹೇಳಿದ್ರು. ಅದು ಒಬ್ಬೇ ಆಗೋದು ಓನ್ಲಿ ಫಾರ್ ಐಡಿಯಲ್ ಗ್ಯಾಸಸ್. ರಿಯಲ್ ಗ್ಯಾಸಸ್ ಅಲ್ಲಿ ಇದು ಒಬ್ಬೇ ಆಗಲ್ಲ. ಈವನ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಮಾಲಿಕ್ಯೂಲ್ಸ್ ಕೌಂಟ್ ಆಗುತ್ತೆ ಫಾರ್ ರಿಯಲ್ ಗ್ಯಾಸಸ್. ಯಾಕೆ ರಿಯಲ್ ಗ್ಯಾಸಸ್ ಅಟ್ ಹೈ ಪ್ರೆಷರ್ ಅಲ್ಲೇ ನಿಮಗೆ ಡಿವಿಯೇಷನ್ ತೋರಿಸುತ್ತೆ ಅಂದಾಗ, ಸೊ ಒಂದು ಗ್ಯಾಸ್ ತಗೊಳ್ಳಿ ವೆಸಲ್ ಅಲ್ಲಿ, ಆ ಗ್ಯಾಸ್ಗೆ ಪ್ರೆಷರ್ ಹೈ ಪ್ರೆಷರ್ ಹಾಕಿ ಕಂಪ್ರೆಷನ್ ಮಾಡಿ, ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ ಹತ್ತತ್ರ ಬರುತ್ತೆ. ಎಂಟಿ ಸ್ಪೇಸ್ ಏನಾಯ್ತು, ಈಗ ಕಮ್ಮಿ ಆಯ್ತು. ಎಂಟಿ ಸ್ಪೇಸ್ ಕಮ್ಮಿ ಆದಾಗ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗೇಷಿಯಸ್ ಮಾಲಿಕ್ಯೂಲ್ ನೆಗ್ಲಿಜಿಬಲ್ ಆಗತ್ತಾ? ಇಲ್ಲ. ಸೊ ಈಗ ಎಲ್ಲ ಮಾಲಿಕ್ಯೂಲ್ಸ್ ಇಷ್ಟು ದೂರ ಇದ್ದಿದ್ದು ಹತ್ತತ್ರ ಬಂದಿದೆ. ಈಗ ಹತ್ತತ್ರ ಬಂದಾಗ ಎಂಟಿ ಸ್ಪೇಸ್ ಕಮ್ಮಿ ಆಯ್ತು ಅಂದಾಗ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗೇಷಿಯಸ್ ಮಾಲಿಕ್ಯೂಲ್ ಏನಾಗುತ್ತೆ, ಕೌಂಟೇಬಲ್ ಅಂತ ಆಗುತ್ತೆ. ಸೊ ಅವಾಗ ನಿಮಗೆ ಏನಾಗುತ್ತೆ, ವಾಲ್ಯೂಮ್ ಸೊ ಏನು ಆಕ್ಯುಪೈಡ್ ಬೈ ದ ಗೇಷಿಯಸ್ ಮಾಲಿಕ್ಯೂಲ್ ನೆಗ್ಲಿಜಿಬಲ್ ಅನ್ನೋ ಅಸಂಪ್ಷನ್ ಇಲ್ಲಿ ತಪ್ಪಾಗುತ್ತೆ. ಸೊ ಹಾಗಾಗಿ ಆ ಅಸಂಪ್ಷನ್ ಓನ್ಲಿ ಫಾರ್ ಐಡಿಯಲ್ ಗ್ಯಾಸಸ್ ಅಂತ ಹೇಳ್ಬೋದು. ಅಟ್ ಹೈ ಪ್ರೆಷರ್ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್. ಯಾಕೆ ಅಂದ್ರೆ ಹೈ ಪ್ರೆಷರ್ ಅಲ್ಲಿ ಮಾಲಿಕ್ಯೂಲ್ಸ್ ಹತ್ರ ಬರುತ್ತೆ, ಎಂಟಿ ಸ್ಪೇಸ್ ಕಮ್ಮಿ ಆಗುತ್ತೆ, ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗೇಷಿಯಸ್ ಮಾಲಿಕ್ಯೂಲ್ ಕೌಂಟೇಬಲ್ ಆಗುತ್ತೆ. ಸೊ ಏನೋ ಅಲ್ಲಿ ನಿಮಗೆ ನೆಗ್ಲಿಜಿಬಲ್ ಅನ್ನೋದು ನಾವು ಕನ್ಸಿಡರೇಷನ್ ಮಾಡಲ್ಲ ಅವಾಗ ಅಟ್ ಹೈ ಪ್ರೆಷರ್. ಅದೇ ರೀತಿ ನಾವು ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಬರುತ್ತೆ. ಮಾಲಿಕ್ಯೂಲ್ಸ್ ಹತ್ರ ಬಂದಾಗ ಅಲ್ಲಿ ನಿಮಗೆ ಏನಾಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಡಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗ್ಯಾಸಸ್ ಡೂ ಲಿಕ್ವಿಫೈ ಅನ್ನೋದು ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಅಟ್ ಹೈ ಪ್ರೆಷರ್ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅನ್ನೋದು ನಮಗೆ ಇದರಿಂದ ಕಂಡೀಷನ್ಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಕ್ವಶನ್ ನೋಡಿ, ವೈ ಡೂ ಗ್ಯಾಸಸ್ ಡಿವಿಯೇಟ್ ಫ್ರಮ್ ದ ಐಡಿಯಲ್ ಬಿಹೇವಿಯರ್ ಅನ್ನೋದಕ್ಕೆ ಐಡಿಯಲ್ ಬಿಹೇವಿಯರ್. ಇಲ್ಲಿ ನಿಮಗೆ ಈ ಏನ್ 2 ಅಸಂಪ್ಷನ್ ತಗೊಂಡಿದ್ರು ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ, 2 ಅಸಂಪ್ಷನ್ ಸಹ ಅಲ್ಲಿ ನಿಮ್ಗೆ ಏನಾಗುತ್ತೆ, ರಾಂಗ್ ಆಗುತ್ತೆ ಅಟ್ ಹೈ ಪ್ರೆಷರ್. ಸೊ ಹಾಗಾಗಿ ರಿಯಲ್ ಗ್ಯಾಸಸ್ ಡಿವಿಯೇಟ್ ಫ್ರಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅಂತ ಹೇಳ್ಬೋದು.
ನೆಕ್ಸ್ಟ್ ವಾಟ್ ಆರ್ ದ ಕಂಡೀಷನ್ಸ್ ಅಂಡರ್ ವಿಚ್ ಗ್ಯಾಸಸ್ ಡಿವಿಯೇಟ್ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ. ಅಟ್ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ಏನೇನು ಕಾನ್ಸೆಪ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಅಲ್ಲಿಗೆ ಯಾವ ಕಂಡೀಷನ್ ಹೈ ಪ್ರೆಷರ್ ಮತ್ತೆ ಟೆಂಪ್ರೇಚರ್ ಏನಾಗಿರ್ಬೇಕು ಲೋ ಟೆಂಪ್ರೇಚರ್. ಸೊ ಅಲ್ಲಿ ನಿಮಗೆ ಹೈ ಪ್ರೆಷರ್ ಹಾಕಿ ಲೋ ಟೆಂಪ್ರೇಚರ್ ಮಾಡಿದಾಗ ರಿಯಲ್ ಗ್ಯಾಸಸ್ ಡಿವಿಯೇಟ್ ಫ್ರಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅಂತ ಹೇಳ್ಬೋದು. ಅಲ್ಲಿಗೆ ಯಾವ ಕಂಡೀಷನಲ್ಲಿ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡತ್ತೆ ಅಂತಾನು ಇನ್ನೊಂದು ಕ್ವಶನ್ ಇರುತ್ತೆ. ಸೊ ಅಲ್ಲಿಗೆ ಅಟ್ ವಾಟ್ ಕಂಡೀಷನ್ಸ್ ರಿಯಲ್ ಗ್ಯಾಸಸ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್ ಅಂತ ಕೇಳಿದಾಗ ಅಟ್ ಲೋ ಪ್ರೆಷರ್ ಅಂಡ್ ಅಟ್ ಹೈ ಟೆಂಪ್ರೇಚರ್. ಲೋ ಪ್ರೆಷರ್ ಹೈ ಟೆಂಪರೇಚರ್ ಅಲ್ಲಿ ರಿಯಲ್ ಗ್ಯಾಸು ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ. ಅದೇ ಹೈ ಪ್ರೆಷರ್ ಲೋ ಟೆಂಪರೇಚರ್ ಅಲ್ಲಿ ರಿಯಲ್ ಗ್ಯಾಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್ ಅಂತ ಹೇಳ್ಬೋದು. ಸೊ ನೋಡಿ ನೆಕ್ಸ್ಟ್ ಇಫ್ ಅಸಂಪ್ಷನ್ ಎ ಇಸ್ ಕರೆಕ್ಟ್ ದ ಗ್ಯಾಸ್ ವಿಲ್ ನೆವರ್ ಲಿಕ್ವಿಫೈ. ನಾನು ಹೇಳಿದ್ನಲ್ಲ ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದಾಗ ಗ್ಯಾಸ್ ನಿಮಗೆ ಲಿಕ್ವಿಫೈನೇ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಲಿಕ್ವಿಫೈ ಆಗತ್ತೆ ಗ್ಯಾಸ್ ಯಾವಾಗ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ. ಹಾಗಾಗಿ ಅಸಂಪ್ಷನ್ ಎ ಅನ್ನೋದು ರಾಂಗ್ ಅಂತ ಆಗುತ್ತೆ. However, we know that gases do liquefy when cooled and compressed. ಟೆಂಪರೇಚರ್ ಕಮ್ಮಿ ಮಾಡಿ ಹೈ ಪ್ರೆಷರ್ ಜಾಸ್ತಿ ಮಾಡಿದಾಗ ಗ್ಯಾಸ್ ಲಿಕ್ವಿಫೈ ಆಗೇ ಆಗುತ್ತೆ. ಆಲ್ಸೋ ಲಿಕ್ವಿಡ್ಸ್ ಫಾರ್ಮ್ಡ್ ಆರ್ ವೆರಿ ಡಿಫಿಕಲ್ಟ್ ಟು ಕಂಪ್ರೆಸ್. ಸೊ ಏನ್ ನಿಮಗೆ ಅದರಿಂದ ಲಿಕ್ವಿಫೈ ಆಗಿ ಬಂದಿರೋಂಥ ಲಿಕ್ವಿಡ್ಸು ಅದನ್ನ ಮತ್ತೆ ಕಂಪ್ರೆಸ್ ಮಾಡೋದು ಕಷ್ಟ. ಯಾಕೆಂದ್ರೆ ಮಾಲಿಕ್ಯೂಲ್ಸ್ ಹತ್ರ ಬಂದಿರತ್ತೆ ಆಲ್ರೆಡಿ. ನಾವು ಇನ್ನೂ ಕಂಪ್ರೆಸ್ ಮಾಡಕ್ ಹೋದಾಗ ಅಲ್ಲಿ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಸೊ ಆ ಪರ್ಪಸ್ ಇಂದ ಅಲ್ಲಿ ನಿಮಗೆ ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಕಂಪ್ರೆಸ್ ದ ಲಿಕ್ವಿಡ್ಸ್ ಅಂತ ಹೇಳ್ಬೋದು. This means that force of repulsion are powerful enough and prevents crashing of molecules in tiny volume. ಸೊ ಅಲ್ಲಿಗೆ ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಬಂದಿದೆ ಅಂದಾಗ ಎಂಟಿ ಸ್ಪೇಸ್ ಕಮ್ಮಿ ಆಗಿರುತ್ತೆ. ನಾವು ಇನ್ನೂ ಕಂಪ್ರೆಸ್ ಮಾಡಕ್ ಹೋದಾಗ ಸೊ ಅಲ್ಲಿ ನಿಮಗೆ ಏನು ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲಿಗೆ ಸ್ಕ್ವಾಶಿಂಗ್ ಆಗೋಕ್ಕೆ ಸೊ ಬೊಂಬಾರ್ಡ್ ಆಗೋದನ್ನ ಅಲ್ಲಿ ನಿಮಗೆ ಪ್ರಿವೆಂಟ್ ಮಾಡೋದು ಯಾವುದು ಅಂದರೆ ರಿಪಲ್ಸಿವ್ ಫೋರ್ಸ್. ಅದರಲ್ಲಿ ಅಷ್ಟು ಇರೋಂಥ ವಾಲ್ಯೂಮ್ ಅಲ್ಲಿ ಮತ್ತೆ ನಾನು ಇನ್ನೂ ಕಂಪ್ರೆಸ್ ಮಾಡಕ್ ಹೋದ್ರೆ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲಿಗೆ ಸ್ಕ್ವಾಶ್ ಆಗೋದು ಅಥವಾ ಬೊಂಬಾರ್ಡ್ ಆಗೋದನ್ನ ಅಲ್ಲಿ ನಿಮಗೆ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಅಲ್ಲಿ ಯಾವ್ದು ಆಪರೇಟ್ ಆಗುತ್ತೆ ಅಂದ್ರೆ ರಿಪಲ್ಸಿವ್ ಫೋರ್ಸ್. ಸೊ ಹಾಗಾಗಿ ಇಫ್ ಅಸಂಪ್ಷನ್ ಬಿ ಈಸ್ ಕರೆಕ್ಟ್ the pressure versus volume graph of experimental data and the theoretical calculated from Boyle's law should coincide. So second assumption volume of the molecule of a gas is negligible, small in comparison to space occupied by the gas. ಸೊ ಅಲ್ಲಿಗೆ ಅಸಂಪ್ಷನ್ ಬಿ ಕರೆಕ್ಟ್ ಆಗಿದ್ರೆ ನನಗೆ ಈ ಐಡಿಯಲ್ ಗ್ಯಾಸ್ ಮತ್ತೆ ರಿಯಲ್ ಗ್ಯಾಸಸ್ ನ ಬಿಹೇವಿಯರ್ ಎರಡೂ ಕೋಇನ್ಸೈಡ್ ಆಗಿರ್ಬೇಕು ಅಟ್ ಆಲ್ ಕಂಡೀಷನ್ಸ್ ಆಫ್ ಪ್ರೆಷರ್. ಅಟ್ ಆಲ್ ಕಂಡೀಷನ್ಸ್ ಆಫ್ ಪ್ರೆಷರ್ ಅಲ್ಲಿ ನಿಮಗೆ ಪಿ ವರ್ಸಸ್ ವಿ ನ ಗ್ರಾಫ್ ಫಾರ್ ಐಡಿಯಲ್ ಗ್ಯಾಸಸ್ ರಿಯಲ್ ಗ್ಯಾಸ್ ಎರಡೂ ಕೋಇನ್ಸೈಡ್ ಆಗಿರ್ಬೇಕು. ಬಟ್ ಇಲ್ಲಿ ಲೋ ಪ್ರೆಷರ್ ಮಾತ್ರ ಕೋಇನ್ಸೈಡ್ ಆಗಿದೆ, ಹೈ ಪ್ರೆಷರ್ ಅಲ್ಲಿ ಡಿವಿಯೇಷನ್ ತೋರಿಸಿದೆ. ಹೈ ಪ್ರೆಷರ್ ಅಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ನ ವಾಲ್ಯೂಮ್ ಆಕ್ಯುಪೆನ್ಸಿ ಜಾಸ್ತಿ ಇದೆ, ಅದೇ ಐಡಿಯಲ್ ಗ್ಯಾಸ್ ನ ಆಕ್ಯುಪೆನ್ಸಿ ಕಮ್ಮಿ ಇದೆ. ಸೊ ಇದರಿಂದ ಏನ್ ಗೊತ್ತಾಗತ್ತೆ, ವಾಲ್ಯೂಮ್ ಆಕ್ಯುಪೈಡ್ ಬೈ ದ gaseous molecule is not negligibly small, it can be considerable ಅನ್ನೋದು ಇಲ್ಲಿ ಇದರಿಂದ ಗೊತ್ತಾಗತ್ತೆ. ಸೊ ಹಾಗಾಗಿ ಹೇಳ್ತಾರೆ ಇಫ್ ಅಸಂಪ್ಷನ್ ಬಿ ಇಸ್ ಕರೆಕ್ಟ್ ದ ಪ್ರೆಷರ್ ವರ್ಸಸ್ ವಾಲ್ಯೂಮ್ ಗ್ರಾಫ್ ಆಫ್ ಎಕ್ಸ್ಪೆರಿಮೆಂಟಲ್ ಡಾಟಾ ಅಂಡ್ ದ ಥಿಯರಿಟಿಕಲಿ ಕ್ಯಾಲ್ಕುಲೇಟೆಡ್ ಫ್ರಮ್ ಬಾಯ್ಸ್ ಲಾ ಶುಡ್ ಕೋಇನ್ಸೈಡ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿಮಗೆ ಕೋಇನ್ಸೈಡ್ ಆಗಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ರಿಯಲ್ ಗ್ಯಾಸಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್ ಲಾ ಬಿಕಾಸ್ ಮಾಲಿಕ್ಯೂಲ್ಸ್ ಇಂಟರಾಕ್ಟ್ ವಿತ್ ಈಚ್ ಅದರ್. ಸೊ ಅಲ್ಲಿ ನಿಮಗೆ ಐಡಿಯಲ್ ಗ್ಯಾಸ್ ಗಿಂತ ಡಿವಿಯೇಷನ್ ರಿಯಲ್ ಗ್ಯಾಸಸ್ ತೋರಿಸ್ತಾ ಇದೆ. ಯಾಕೆ ಅಂದ್ರೆ ಮಾಲಿಕ್ಯೂಲ್ಸ್ ಇಂಟರಾಕ್ಟ್ ಆಗತ್ತೆ. ಅಲ್ಲಿ ನಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಲ್ಲ ಅಂದ್ರೆ ಐಡಿಯಲ್ ಗ್ಯಾಸ್, ಬಟ್ ರಿಯಲ್ ಗ್ಯಾಸಸ್ ಅಲ್ಲಿ ಇರತ್ತೆ. ಸೊ ಅಲ್ಲಿಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಂದ್ರೆ ಮಾಲಿಕ್ಯೂಲ್ಸ್ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಇಂಟರಾಕ್ಷನ್ ಇರುತ್ತೆ. ಅಟ್ ಹೈ ಪ್ರೆಷರ್ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಹೈ ಪ್ರೆಷರ್ ಇದ್ದಾಗ ನಾವು ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ಮಾಲಿಕ್ಯೂಲ್ಸ್ ಎಲ್ಲ ಹತ್ತತ್ರ ಬರುತ್ತೆ. ಸೊ ಅಲ್ಲಿಗೆ ನಿಮಗೆ ಮಾಲಿಕ್ಯೂಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಅಂತ ಹೇಳ್ಬೋದು. ಮಾಲಿಕ್ಯುಲರ್ ಇಂಟರಾಕ್ಷನ್ ಸ್ಟಾರ್ಟ್ ಆಪರೇಟಿಂಗ್, ಅಲ್ಲಿಗೆ ಅಟ್ರಾಕ್ಟಿವ್ ಫೋರ್ಸ್ ಹೆಲ್ಡ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಅಲ್ಲಿ ನಿಮಗೆ ಏನ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಅಟ್ ಹೈ ಪ್ರೆಷರ್. At high pressure, molecules do not strike the walls of the container with full impact.
ಸೊ ನಾವು ಹೈ ಪ್ರೆಷರ್ ಆಗ್ತಾ ನಾವು ಪ್ರೆಷರ್ ನಾರ್ಮಲ್ ಇದೆ ಲೋ ಪ್ರೆಷರ್ ಇದೆ ಅಂತ ಅಂದಾಗ ಸೊ ಹೈ ಟೆಂಪರೇಚರ್ ಇದೆ ಅಂದಾಗ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇರುತ್ತೆ. ಮೂವ್ ಆದಾಗ ಒಂದಕ್ಕೊಂದು ಸೊ ಏನಾಗುತ್ತೆ ಬಂಬಾರ್ಡ್ ಆಗುತ್ತೆ ಅಥವಾ ವಾಲ್ಸ್ ಆಫ್ ದಿ ಕಂಟೈನರ್ಗೆ ಬಂಬಾರ್ಡ್ ಆಗುತ್ತೆ, ಪ್ರೆಷರ್ ಎಕ್ಸರ್ಷನ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಿಮಗೆ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ಮಾಲಿಕ್ಯೂಲ್ಸ್ ಹತ್ರ ಬರುತ್ತೆ, ಮೂವ್ಮೆಂಟ್ ಅಲ್ಲಿ ಕಮ್ಮಿ ಆಗುತ್ತೆ. ಅವಾಗ ಸೊ ಅಲ್ಲಿಗೆ ಮೂವ್ಮೆಂಟ್ ಕಮ್ಮಿ ಆಯ್ತು ಅಂದಾಗ ಮಾಲಿಕ್ಯೂಲ್ಸ್ ಮಧ್ಯೆ ಬಂಬಾರ್ಡ್ ಅಥವಾ ಏನ್ ನಿಮಗೆ ಕೊಲಿಷನ್ಸ್ ಆಗೋದು ಕಮ್ಮಿ ಆಗುತ್ತೆ. ಅವಾಗ ಪ್ರೆಷರ್ ಎಕ್ಸರ್ಟೆಡ್ ಬೈ ರಿಯಲ್ ಗ್ಯಾಸಸ್ ಅನ್ನೋದು ಏನಾಗುತ್ತೆ ಅಲ್ಲಿ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವೆನ್ ಕಂಪೇರ್ ಟು ಐಡಿಯಲ್ ಗ್ಯಾಸ್, pressure exertion by ideal gas is more when compared to pressure exerted by real gases ಅಂತ ಇದರಿಂದ ಗೊತ್ತಾಗುತ್ತೆ. So ಹಾಗಾಗಿ with full impact because these are dragged back by other molecules due to molecular attractive force. ಸೊ ಅಲ್ಲಿ ನಿಮಗೆ ಮೂವ್ಮೆಂಟ್ ಅಲ್ಲಿಗೆ ಏನಾಗುತ್ತೆ ಅಟ್ ಹೈ ಪ್ರೆಷರ್ ಅಲ್ಲಿ ಕಮ್ಮಿ ಆಗುತ್ತೆ, ಮಾಲಿಕ್ಯೂಲ್ಸ್ ಹತ್ರ ಇರುತ್ತೆ, ಅವಾಗ ಅಟ್ರಾಕ್ಟಿವ್ ಫೋರ್ಸ್ ಎಲ್ಡಪ್ ಆಗುತ್ತೆ. ಈ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ನ ಅಟ್ರಾಕ್ಟಿವ್ ಫೋರ್ಸ್ ಎಲ್ಡಪ್ ಆದಾಗ ಸೊ ಅಲ್ಲಿ ನಿಮಗೆ ಪ್ರೆಷರ್ ಎಕ್ಸರ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇನ್ನೂ ಸ್ವಲ್ಪ ಹತ್ತತ್ರ ಬಂದು ಅಲ್ಲಿ ನಿಮಗೆ ಕಂಪ್ರೆಷನ್ ಆಗೋದನ್ನ ಯಾವ್ದು ತಡೆಯುತ್ತೆ ಅಂದ್ರೆ ರಿಪಲ್ಸಿವ್ ಫೋರ್ಸ್ ಅಲ್ಲಿ ನಿಮಗೆ ಎಕ್ಸರ್ಟ್ ಆಗೋದ್ರಿಂದ ಅಟ್ ಸಮ್ ಡಿಸ್ಟೆನ್ಸ್ ತನಕ ಅಲ್ಲಿ ನಿಮಗೆ ಅಟ್ರಾಕ್ಟಿವ್ ಫೋರ್ಸ್ ಎಲ್ಡಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಅಫೆಕ್ಟ್ಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಮಾಲಿಕ್ಯೂಲ್ಸ್ ಆನ್ ದ ವಾಲ್ಸ್ ಆಫ್ ದ ಕಂಟೈನರ್. Thus the pressure exerted by the gas is lower than the pressure exerted by the ideal gas. ಸೊ ಅಲ್ಲಿಗೆ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಐಡಿಯಲ್ ಗ್ಯಾಸ್ ಜಾಸ್ತಿ ಇರತ್ತಾ ಅಥವಾ ರಿಯಲ್ ಗ್ಯಾಸಸ್ ಜಾಸ್ತಿ ಇರತ್ತಾ ಅಂತ ಕೇಳಿದ್ರೆ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಐಡಿಯಲ್ ಗ್ಯಾಸೇ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ರಿಯಲ್ ಗ್ಯಾಸ್. ಯಾಕೆ ಅಂತ ಹೇಳಿದೀನಿ. ಈಗ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ರಿಯಲ್ ಗ್ಯಾಸಸ್ಗೆ ಮೂವ್ಮೆಂಟ್ ಕಮ್ಮಿ ಆಗುತ್ತೆ, ಮಾಲಿಕ್ಯೂಲ್ಸ್ಗೆ ಮೂವ್ಮೆಂಟ್ ಕಮ್ಮಿ ಆಗುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಎಲ್ಡಪ್ ಆಗುತ್ತೆ, ಅವಾಗ ಒಂದಕ್ಕೊಂದು ಕೊಲಿಷನ್ಸ್ ಆಗಲ್ಲ, ಕೊಲಿಷನ್ಸ್ ಆದ್ರೂ ಕಮ್ಮಿ ಆಗುತ್ತೆ, ಅವಾಗ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ರಿಯಲ್ ಗ್ಯಾಸ್ ಕಮ್ಮಿ ಆಗುತ್ತೆ. ಅದೇ ಐಡಿಯಲ್ ಗ್ಯಾಸಸ್ ಅಲ್ಲಿ ಯಾವುದೇ ಕಂಡೀಷನ್ಸ್ ಅಲ್ಲಾದ್ರೂ ಅದು ನಿಮ್ಗೆ ಏನಾಗುತ್ತೆ ಮೂವ್ಮೆಂಟ್ ಜಾಸ್ತಿನೇ ಇರುತ್ತೆ, ಒಂದಕ್ಕೊಂದು ಕೊಲಿಷನ್ಸ್ ಆಗುತ್ತೆ, ವಾಲ್ಸ್ ಆಫ್ ದ ಕಂಟೈನರಿಗೂ ಕೊಲಿಷನ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಲ್ಲಿ ನಿಮ್ಗೆ ಪ್ರೆಷರ್ ಎಕ್ಸರ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಐಡಿಯಲ್ ಗ್ಯಾಸಸ್ಗೆ ಜಾಸ್ತಿ ಇರುತ್ತೆ, ರಿಯಲ್ ಗ್ಯಾಸಸ್ಗೆ ಪ್ರೆಷರ್ ಎಕ್ಸರ್ಷನ್ ಕಮ್ಮಿ ಇರುತ್ತೆ ಅಂದಾಗ ಪ್ರೆಷರಿಗೆ ಎಕ್ಸರ್ಷನ್ಗೆ ಅಲ್ಲಿ ನಾವು ಕರೆಕ್ಷನ್ ಫ್ಯಾಕ್ಟರ್ ಹಾಕ್ಬೇಕಾಗತ್ತೆ ಫಾರ್ ಏನ್ ನಿಮಗೆ ರಿಯಲ್ ಗ್ಯಾಸಸ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್ ಅಂತ. ಸೊ ಹಾಗಾಗಿ thus the pressure exerted by the gas is lower than the pressure exerted by the ideal gas. ಸೊ ಹಾಗಾಗಿ ನಾವು ಐಡಿಯಲ್ ಗ್ಯಾಸ್ ರೀತಿ ರಿಯಲ್ ಗ್ಯಾಸಸ್ ಬಿಹೇವ್ ಮಾಡಬೇಕು, ಯಾವ ಕಂಡೀಷನ್ ಬಿಹೇವ್ ಮಾಡಬೇಕು ಅನ್ನೋದಕ್ಕೆ ಪ್ರೆಷರ್ PV = nRT ಅಲ್ಲಿ P ಫಾರ್ ಐಡಿಯಲ್ ಗ್ಯಾಸ್ಗೆ ನಾವು ಕರೆಕ್ಷನ್ ಫ್ಯಾಕ್ಟರ್ ಹಾಕ್ಬೇಕಾದ್ರೆ ಏನಂತ ಹಾಕ್ಬೇಕು, P ideal = P real ಅಂದ್ರೆ ಅಬ್ಸರ್ವ್ಡ್ ಪ್ರೆಷರ್ ಪ್ಲಸ್ AN²/V². ಅಲ್ಲಿ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಪ್ರೆಷರ್ ನಾವು ಆಗ್ತಿರೋದೇನು AN²/V² ಅನ್ನ ಕರೆಕ್ಷನ್ ಫ್ಯಾಕ್ಟರ್. ಸೊ ಏನ್ ಪ್ರೆಷರ್ ಎಕ್ಸರ್ಟೆಡ್ ಬೈ ರಿಯಲ್ ಗ್ಯಾಸ್ಗೆ ನಾವು ಆಡ್ ಮಾಡಿದಾಗ ಐಡಿಯಲ್ ಗ್ಯಾಸ್ ನ ಪ್ರೆಷರ್ಗೆ ಈಕ್ವಲ್ ಆಗತ್ತೆ. ಸೊ ಅಲ್ಲಿಗೆ ಎ ಅನ್ನೋದಿಲ್ಲ ಏನಾಗುತ್ತೆ ಕಾನ್ಸ್ಟೆಂಟ್ ಆಗುತ್ತೆ, ಏನನ್ನ ನಂಬರ್ ಆಫ್ ಮೋಲ್ಸ್ ಅಂತ ಗೊತ್ತಿದೆ, ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗ್ಯಾಸ್ಗೆ ವಿ ಅಂತ ಅಂತಾರೆ, ಎ ಅನ್ನೋದು ಕಾನ್ಸ್ಟೆಂಟ್. ಎ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಮಾಲಿಕ್ಯೂಲ್ ಮಧ್ಯೆ ಇರೋಂಥ ಮಾಲಿಕ್ಯುಲರ್ ಇಂಟರಾಕ್ಷನ್ ಅಥವಾ ಅಟ್ರಾಕ್ಟಿವ್ ಫೋರ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಪಿ ಐಡಿಯಲ್ ಅಂತ ಅಂದ್ರೆ ಏನಂತ ಬರೀತೀರಾ, P ideal = P real plus AN²/V². ಯಾಕೆ ಕರೆಕ್ಷನ್ ಫ್ಯಾಕ್ಟರ್ ಹಾಕ್ಬೇಕು ಅಂದ್ರೆ ಪ್ರೆಷರ್ ಎಕ್ಸರ್ಟೆಡ್ ಬೈ ರಿಯಲ್ ಗ್ಯಾಸಸ್ ಇಸ್ ಲೆಸ್ ವೆನ್ ಕಂಪೇರ್ ಟು ಪ್ರೆಷರ್ ಎಕ್ಸರ್ಟೆಡ್ ಬೈ ಐಡಿಯಲ್ ಗ್ಯಾಸ್. ಹಾಗಾಗಿ ನಾವು ರಿಯಲ್ ಗ್ಯಾಸ್ ನ ಪ್ರೆಷರ್ ಎಕ್ಸರ್ಷನ್ ಐಡಿಯಲ್ ಗ್ಯಾಸ್ ನ ಪ್ರೆಷರ್ ಎಕ್ಸರ್ಷನ್ ಈಕ್ವಲ್ ಆಗಬೇಕು ಅಂದ್ರೆ ಒಂದು ಕರೆಕ್ಷನ್ ಫ್ಯಾಕ್ಟರ್ ಹಾಕ್ತಿವಿ, ಅದೇ AN²/V². ಆವಾಗ P real = P ideal ಆಗುತ್ತೆ. ಆ ಕಂಡೀಷನ್ ಅಲ್ಲಿ ರಿಯಲ್ ಗ್ಯಾಸು ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ. So next ಅಲ್ಲಿ ನಿಮಗೆ repulsive forces also become significant. Repulsive interactions are short range interactions that are significant when molecules are almost in contact. ಸೊ ಅಲ್ಲಿ ನಿಮಗೆ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಒಂದೇ ಅಲ್ಲ, ರಿಪಲ್ಸಿವ್ ಫೋರ್ಸ್ ಸಹ ಅಲ್ಲಿ ನಿಮಗೆ ಸಿಗ್ನಿಫಿಕೆಂಟ್ ಆಗುತ್ತೆ. ರಿಪಲ್ಸಿವ್ ಫೋರ್ಸ್ ಅನ್ನೋದು ಜಸ್ಟ್ ಶಾರ್ಟ್ ರೇಂಜ್ ಇಂಟ್ರಾಕ್ಷನ್ಸ್ ಅಂತ ಹೇಳ್ಬೋದು, ಯಾಕೆಂದ್ರೆ ಅಪ್ ಟು ಈ ಡಿಸ್ಟೆನ್ಸ್ ತನಕ ಮಾಲಿಕ್ಯೂಲ್ ಮಧ್ಯ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಸೊ ಇನ್ನೂ ನಾವು ಡಿಸ್ಟೆನ್ಸ್ ನ ಕಮ್ಮಿ ಮಾಡಿದಾಗ ಆ ಮಾಲಿಕ್ಯೂಲ್ ಅಲ್ಲಿ ಇರೋಂಥ ನ್ಯೂಕ್ಲಿಯಸ್ ಮಧ್ಯ ಎಲೆಕ್ಟ್ರಾನ್ ಮಧ್ಯ ಏನಾಗುತ್ತೆ ರಿಪಲ್ಷನ್ ಎಕ್ಸರ್ಟ್ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಸೊ ಆವಾಗ ನಿಮಗೆ
ಏನ್ ಮಾಡುತ್ತೆ ಆಲ್ಮೋಸ್ಟ್ ಇನ್ ಕಾಂಟ್ಯಾಕ್ಟ್ ಇರೋ ಮಾಲಿಕ್ಯೂಲ್ಸ್ ಬರ್ಲಿಲ್ಲಂಗೆ ಈ ರಿಪಲ್ಸಿವ್ ಫೋರ್ಸ್ ನಿಮಗೆ ಆಪರೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಯಾವ ಸಿಚುಯೇಷನ್ ಅಂದ್ರೆ ಅಟ್ ಹೈ ಪ್ರೆಷರ್. ಸೊ ಅಲ್ಲಿ ನಿಮಗೆ ಪ್ರೆಷರ್ ಹೈ ಅಪ್ಲೈ ಮಾಡ್ತಾ ಇದ್ದಂಗೆ ಕಂಪ್ರೆಷನ್ ಆಗುತ್ತೆ ಅಪ್ ಟು ಸಮ್ ಎಕ್ಸ್ಟೆಂಟ್ ತನಕ ಮಾತ್ರ. ಇನ್ನೂ ಹೈ ಪ್ರೆಷರ್ ಅಪ್ಲೈ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಮಾಲಿಕ್ಯೂಲ್ಸ್ ಹತ್ರ ಬರಲ್ಲ, ಬದಲಿಗೆ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗೋದ್ರಿಂದ ಸ್ವಲ್ಪ ಫಾರ್ ಅವೇ ಮೂವ್ ಆಗುತ್ತೆ ಅಂತ ಹೇಳ್ಬೋದು. The repulsive forces causes the molecules to behave as small but impenetrable spheres. ಸೊ ಆ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗೋದ್ರಿಂದ ಮಾಲಿಕ್ಯೂಲ್ಸ್ ನ ಹತ್ತತ್ರ ಬರಂಗ್ ಮಾಡುತ್ತೆ, ಅಲ್ಲಿಗೆ ಒಂದು ಮಾಲಿಕ್ಯುಲರ್ ಸ್ಪಿಯರ್ ಆಗಿ ವರ್ಕ್ ಮಾಡುತ್ತೆ. ಆದ್ರೆ ಒಂದಕ್ಕೊಂದು ಪೆನೆಟ್ರೇಟ್ ಆಗೋದನ್ನು ಸಹ ಅದೇನ್ ಮಾಡುತ್ತೆ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಡಿಸ್ಟೆನ್ಸ್ ದೂರ ಮಾಡೋದ್ರಿಂದ ರಿಪಲ್ಸಿವ್ ಫೋರ್ಸ್ ಸೊ ಒಂದಕ್ಕೊಂದು ಒಂದ್ರೊಳಗಡೆ ಇನ್ನೊಂದು ಪೆನೆಟ್ರೇಟ್ ಆಗೋದನ್ನ ಅಲ್ಲಿ ನಿಮಗೆ ಏನ್ ಮಾಡುತ್ತದು ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಸೊ ಸ್ಮಾಲ್ ಸ್ಪಿಯರ್ ಬಟ್ ಇಂಪೆನೆಟ್ರಬಲ್ ಸ್ಪಿಯರ್ ಆಗಿ ಅದು ಸೊ ಬಿಹೇವ್ ಮಾಡೋಕ್ಕೆ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಅಂತ ಹೇಳ್ಬೋದು. The volume occupied by the molecules also becomes significant because instead of moving in volume V, these are now restricted to the volume V minus NB, where NB is approximately the total volume occupied by the molecule themselves. Here B is a constant. Having taken into account the corrections for pressure and volume, we can rewrite the equation. ಸೊ ಈಗ ನಾವು ಪ್ರೆಷರಿಗೆ ಕರೆಕ್ಷನ್ ಹಾಕಿದ್ವಿ, ಅದೇ ರೀತಿ ವಾಲ್ಯೂಮ್ಗೂ ಕರೆಕ್ಷನ್ಸ್ ಹಾಕ್ಬೇಕು. ಯಾಕಂದ್ರೆ ಸೊ ಈ ಗ್ರಾಫಲ್ಲಿ ಹೇಳಿದ್ದೀನಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ರಿಯಲ್ ಗ್ಯಾಸೇ ಜಾಸ್ತಿ ಇದೆ ಕಂಪೇರ್ಡ್ ಟು ಐಡಿಯಲ್ ಗ್ಯಾಸ್. ಹಾಗಾಗಿ ವಾಲ್ಯೂಮ್ ಅಲ್ಲಿ ನಿಮಗೆ ಸೊ ಜಾಸ್ತಿ ರಿಯಲ್ ಗ್ಯಾಸಸ್ ಜಾಸ್ತಿ ಇರೋದ್ರಿಂದ ಅದೆಷ್ಟು ಜಾಸ್ತಿ ಇದೆ ಅದನ್ನ ಕಮ್ಮಿ ಮಾಡಿದ್ರೆ ಐಡಿಯಲ್ ಗ್ಯಾಸ್ ವಾಲ್ಯೂಮ್ಗೆ ಈಕ್ವಲ್ ಆಗುತ್ತೆ. ಅವಾಗ ಸೊ ರಿಯಲ್ ಗ್ಯಾಸಸ್ ಆರ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್. ಅಲ್ಲಿ ವಾಲ್ಯೂಮ್ಗೂ ಕರೆಕ್ಷನ್ ಫ್ಯಾಕ್ಟರ್ ಹಾಕ್ಬೇಕು. ಏನದು ಅಂದ್ರೆ ವಿ ಮೈನಸ್ ಎನ್ ಪಿ. ವಿ ಅನ್ನೋದು ಸೊ ಏನಾಗತ್ತೆ ಅಲ್ಲಿ ನಿಮಗೆ ಐಡಿಯಲ್ ಗ್ಯಾಸ್ ಅಲ್ಲಿ ಎನ್ ಬಿ ಅನ್ನಷ್ಟು ಫ್ಯಾಕ್ಟರ್ ನಾನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಸೊ ಅಲ್ಲಿ ರಿಯಲ್ ಗ್ಯಾಸಸ್ ಆರ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ಎಷ್ಟು ಜಾಸ್ತಿ ಇದು ರಿಯಲ್ ಗ್ಯಾಸಸ್ ನ ವಾಲ್ಯೂಮ್ ಅನ್ಕೊಂಡ್ವಿ. ಎನ್ ಬಿ ಅನ್ನೋದು ಅದರಲ್ಲಿ ಎಷ್ಟು ಜಾಸ್ತಿ ಇದೆ ಅನ್ನೋದು ನಿಮಗೆ ಕೌಂಟ್ ತಗೊಳತ್ತೆ. ಸೊ ಈಗ 50 ಅಂದಾಗ ಇದರಲ್ಲಿ 10 ಕಮ್ಮಿ, ಸೊ ಅಲ್ಲಿ ಜಾಸ್ತಿ ಇದೆ ಅಂತ ಅಂದಾಗ ವಾಲ್ಯೂಮ್ ಆಕ್ಯುಪೆನ್ಸಿ ಇನ್ ರಿಯಲ್ ಗ್ಯಾಸಸ್ ಅಲ್ಲಿಗೆ 50 minus 10 ಅಂದಾಗ 40 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಐಡಿಯಲ್ ಗ್ಯಾಸ್ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಐಡಿಯಲ್ ಗ್ಯಾಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನು ವಾಲ್ಯೂಮ್ಗೂ ಕರೆಕ್ಷನ್ ಫ್ಯಾಕ್ಟರ್ ಹಾಕ್ತೀವಿ ವಿ ಮೈನಸ್ ಎನ್ ಬಿ. ಏನಂದ್ರೆ ನಂಬರ್ ಆಫ್ ಮೋಲ್ಸ್ ಅನ್ನೋದು ಗೊತ್ತಾಗುತ್ತೆ. ಬಿ ಅನ್ನೋದು ಕಾನ್ಸ್ಟೆಂಟ್. ಈ ಎನ್ ಬಿ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಮಾಲಿಕ್ಯೂಲ್ಸ್. ಹೇಳಿದ್ನಲ್ಲ ಅಟ್ ಹೈ ಪ್ರೆಷರ್. ಸೊ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ಕಂಪ್ರೆಷನ್ ಆದಾಗ ಮಾಲಿಕ್ಯೂಲ್ಸ್ ಎಲ್ಲ ಹತ್ತತ್ರ ಬಂತು. ಎಂಟಿ ಸ್ಪೇಸ್ ಕಮ್ಮಿ ಆದಾಗ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗೇಷಿಯಸ್ ಮಾಲಿಕ್ಯೂಲ್ ಕೌಂಟ್ ಆಗುತ್ತೆ. ಅಂದ್ರೆ ಅದೇ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಗೇಷಿಯಸ್ ಮಾಲಿಕ್ಯೂಲ್ ಎನ್ ಬಿ ಅನ್ನೋದು. ಸೊ ಹಾಗಾಗಿ ಈ ಎನ್ ಬಿ ನ ನಾವು ವಿ ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವಿ ರಿಯಲ್ ಇಸ್ ಈಕ್ವಲ್ ಟು ವಿ ಐಡಿಯಲ್ ಆಗುತ್ತೆ. ಹಾಗಾಗಿ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ವಾಲ್ಯೂಮ್ ನಾವಿಲ್ಲೇ ಹಾಕ್ತಿವಿ. ಅವಾಗ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅನ್ನೋ ಐಡಿಯಲ್ ಗ್ಯಾಸ್ ಇಕ್ವೇಶನ್ಗೆ ಈಗ ಪ್ರೆಷರ್ ಮತ್ತೆ ವಾಲ್ಯೂಮ್ ನ ಕರೆಕ್ಷನ್ ಫ್ಯಾಕ್ಟರ್ ಹಾಕಿದಾಗ ರಿಯಲ್ ಗ್ಯಾಸಸ್ ಆರ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್. ಅಲ್ಲಿಗೆ ಯಾವುದು ಅಂತ ಅಂದ್ರೆ ಪಿ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ಬಿ ಸ್ಕ್ವಯರ್ ಇಂಟು ವಿ ಮೈನಸ್ ಎನ್ ಬಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಇದು ಕರೆಕ್ಷನ್ ಫ್ಯಾಕ್ಟರ್. ಪಿ ನಾನು ಕರೆಕ್ಷನ್ ಫ್ಯಾಕ್ಟರ್ ಹೇಳಿದ್ನಲ್ಲ ಪಿ ರಿಯಲ್ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ಬಿ ಸ್ಕ್ವಯರ್. ಅದೇ ವಿಗೆ ವಿ ಮೈನಸ್ ಎನ್ ಬಿ is equal to nRT. ಇದು ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಫಾರ್ ಸೊ ರಿಯಲ್ ಗ್ಯಾಸಸ್ ಬಿಹೇವಿಂಗ್ ಆಸ್ ಐಡಿಯಲ್ ಗ್ಯಾಸ್ ಅಂತ ಹೇಳ್ಬೋದು. ನೋಡಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.